ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Tech ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತಂದರೆ, ಯಾರೆಲ್ಲ LPG ಗ್ಯಾಸ್ ಕನೆಕ್ಷನ್ನ ಹೊಂದಿರ್ತೀರಿ, LPG ಗ್ಯಾಸ್ ಕನೆಕ್ಷನ್ನ ಹೊಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಈ KYCನ ಮಾಡಿಸ್ಕೊಳ್ಬೇಕು ಅಂತ ಸರ್ಕಾರದ ಕಡೆಯಿಂದ ಮಾಹಿತಿನ ತಿಳಿಸಿರುವಂಥದ್ದು. ಹೀಗಾಗಿ ವೀಕ್ಷಕರೇ, ಈ KYC ಎಲ್ಲಿ ಮಾಡಿಸೋದು, ಹೇಗೆ ಮಾಡಿಸೋದು, ನಿಮ್ಮೊಂದು ಈ KYC ಆಗಿದ್ದೇನೆ ಇಲ್ವ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ನೀವು ಭಾರತ್ ಗ್ಯಾಸ್ ಕನೆಕ್ಷನ್ ಹೊಂದಿರತಕ್ಕಂಥವ್ರಾಗಿರ್ಬೋದು, HP ಗ್ಯಾಸ್ನ ಕನೆಕ್ಷನ್ ಹೊಂದಿರತಕ್ಕಂಥವ್ರಾಗಿರ್ಬೋದು, ಇಂಡಿಯನ್ ಗ್ಯಾಸ್ ಕನೆಕ್ಷನ್ ಹೊಂದಿರತಕ್ಕಂಥವ್ರಾಗಿರ್ಬೋದು, ನೀವು ಏನಾದರೂ ಈ KYC ಮಾಡಿಸಿಲ್ಲ ಅಂತಂದರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಮುಂದೆ ನಿಮಗೆ ಎಷ್ಟು ದುಬಾರಿ ಹಣ ಕೊಟ್ಟು ಮತ್ತೆ ನೀವು ಗ್ಯಾಸ್ ತುಂಬಿಸ್ಕೊಂಡು ಬರಬೇಕು ಅಂತ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಮತ್ತು ಈ KYC ಮಾಡಿಸೋದಕ್ಕೆ ಕೊನೆಯ ದಿನಾಂಕ ಏನಿದೆ, ಈಗಾಗಲೇ ಆಗಸ್ಟ್ 16ನೇ ತಾರೀಕು ಒಂದು ಗಡುವನ್ನು ಕೊಟ್ಟಿದ್ದರು. ಆದರೆ ಇವಾಗ ಮತ್ತೆ ಎಕ್ಸ್ಟೆಂಡ್ ಮಾಡಿದಾರಾ, ಪೋಸ್ಟ್ಪೋನ್ ಮಾಡಿದಾರಾ, ಆ ಒಂದು ದಿನಾಂಕನ ಮುಂದೂಡಿಕೆ ಮಾಡಿದಾರಾ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೋಸ್ಕರ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ನ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇದೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, LPG ಗ್ಯಾಸ್ ಕನೆಕ್ಷನ್ ಈ KYCಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮಗೆ ಭಾಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಈ KYC ನಮ್ಮದು ಗ್ಯಾಸ್ ಈ KYC ಮಾಡಿಸೋದಕ್ಕೆ ಕೊನೆಯ ದಿನಾಂಕ ಮುಗಿದಿದೆನಾ ಅಥವಾ ವಿಸ್ತರಣೆ ಆಗಿದೆನಾ ಅಂತ ಕೇಳ್ತಾಯಿದ್ರು. ವೀಕ್ಷಕರೇ, ತಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಹಿಂದೆ ವೀಕ್ಷಕರೇ ಆಗಸ್ಟ್ 16ನೇ ತಾರೀಕು ಈ ಒಂದು LPG ಗ್ಯಾಸ್ ಈ KYC ಮಾಡಿಸೋದಕ್ಕೆ ಕೊನೆಯ ದಿನಾಂಕ ನಿಗದಿಪಡಿಸಲಾಗಿತ್ತು. ಆದರೆ ಇವಾಗ ಆ ಒಂದು ದಿನಾಂಕನೇ ಮುಂದೂಡಿರುವಂಥದ್ದು. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಕೇಂದ್ರ ಸರ್ಕಾರದಿಂದ ಸಿಗುವ LPG ಸಬ್ಸಿಡಿ ಪಡೆಯಲು ಆಗಸ್ಟ್ 23ರ ಒಳಗೆ ಈ KYC ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಇಲ್ಲಿ ದಿನಾಂಕನೂ ಕೂಡ ವಿಸ್ತರಣೆವಾಗಿರುವಂಥದ್ದು. ಆಗಸ್ಟ್ 23ನೇ ತಾರೀಕುವರೆಗೂ ಕೂಡ ತಮಗೆ ಸಮಯಾವಕಾಶ ಇರುವಂಥದ್ದು. ಹೀಗಾಗಿ ಈ ಒಂದು ದಿನಾಂಕದ ಒಳಗಾಗಿ ನೀವು LPG ಗ್ಯಾಸ್ ಕನೆಕ್ಷನ್ನ ಹೊಂದಿರತಕ್ಕಂಥ ಪ್ರತಿಯೊಬ್ಬರು ಫಲಾನುಭವಿಗಳು ಕೂಡ ನಿಮ್ಮೊಂದು ಈ KYC ಆಗಿದೆಯೇ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂತಂದರೆ ಹತ್ತಿರದ ಏಜೆನ್ಸಿ ಅವರ ಹತ್ತಿರ ಹೋಗಿ ನೀವು LPG ಗ್ಯಾಸ್ ಈ KYCನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಈ ಒಂದು ಈ KYC ಮಾಡಿಸಿಲ್ಲ ಅಂತಂದರೆ ಏನಾಗುತ್ತೆ ಅಂತ ನೋಡೋದಾದರೆ, ನಿಮಗೆ ಏನು ಸರ್ಕಾರದ ಕಡೆಯಿಂದ ಉಜ್ವಲ ಯೋಜನೆಯಲ್ಲಿ ಯಾರೆಲ್ಲ ಒಂದು ಕನೆಕ್ಷನ್ಗಳನ್ನು ತೆಗೆದುಕೊಂಡಿದ್ದೀರಿ ಅಂತಹ ಫಲಾನುಭವಿಗಳಿಗೆ ಏನು ನೀವು ಗ್ಯಾಸ್ ತುಂಬಿಸ್ಕೊಂಡು ಬಂದಾಗ ನಿಮ್ಮದು ಏನು ಸಬ್ಸಿಡಿ ಹಣ ಬರ್ತಾಯಿತ್ತು, ಅಂದರೆ 300 ರೂಪಾಯಿ ಹಣನ ಸಬ್ಸಿಡಿ ಹಣ ಆಗಿ ಜಮಾ ಆಗ್ತಾಯಿತ್ತು ನಿಮ್ಮೊಂದು ಅಕೌಂಟಿಗೆ, ಆ ಒಂದು ಹಣ ಸಂಪೂರ್ಣವಾಗಿ ನಿಂತು ಹೋಗುತ್ತೆ ವೀಕ್ಷಕರೇ, ಈ KYC ಮಾಡಿಸಿಲ್ಲ ಅಂತಂದರೆ. ಹೀಗಾಗಿ ನೀವು ಒಂದು ಸಾರಿ ನಿಮ್ಮ ಒಂದು ಈ KYC ಆಗಿದೆಯೇ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಭಾರತ್ ಗ್ಯಾಸ್ ಆಗಿದ್ದರೆ, ಭಾರತ್ ಗ್ಯಾಸ್ ಕನೆಕ್ಷನ್ ಆಗಿದ್ದರೆ ಹೆಲೋ BPCL ಅನ್ನೋ ಆ್ಯಪ್ ಮುಖಾಂತರವೂ ಕೂಡ ನೀವು ಚೆಕ್ಔಟ್ ಮಾಡ್ಕೊಳ್ಬೋದು. HP ಗ್ಯಾಸ್ ಆದರೆ ಈ ರೀತಿಯಾಗಿ ಆ್ಯಪ್ಗಳಿರುವಂಥದ್ದು ಪ್ರತಿಯೊಂದು ಕನೆಕ್ಷನ್ಗೂ ಕೂಡ ಆ ಒಂದು ಆ್ಯಪ್ ಮುಖಾಂತರ ನಿಮಗೆ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಬರ್ತಿತ್ತು ಅಂತಂದರೆ ನೀವು ಚೆಕ್ ಮಾಡ್ಕೊಳ್ಬೋದು. ಅಥವಾ ಇಲ್ಲ ಅಂತಂದರೆ ನೀವು ಹತ್ತಿರದ ಏಜೆನ್ಸಿಯವರ ಹತ್ತಿರ ಹೋಗಿ ನಿಮ್ಮದು ಈ KYC ಆಗಿದೆಯೇ ಇಲ್ವ ಅಂತ ಚೆಕ್ ಮಾಡ್ಕೊಳ್ಬೋದು. ಆಗಿಲ್ಲ ಅಂತಂದರೆ ನಿಮ್ಮ ಒಂದು OTP ಕೊಡೋ ಮುಖಾಂತರವಾಗಿ ನೀವು ಈ KYCನ ಮಾಡಿಸ್ಕೊಳ್ಬೋದು ವೀಕ್ಷಕರೇ. ಇನ್ನು ವೀಕ್ಷಕರು ನೋಡ್ಕೊಳ್ಬೋದು, ಈ ಹಿನ್ನೆಲೆಯಲ್ಲಿ ವಿವಿಧ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಸಾಲುಗಟ್ಟಿ ನಿಂತು ಈ KYC ಮಾಡಿಸಿಕೊಳ್ಳುತ್ತಿದ್ದಾರೆ. ಆಗಸ್ಟ್ 23ರ ಒಳಗೆ ಈ KYC ಪೂರ್ಣಗೊಳಿಸುವಂತೆ ತೈಲ ಮಾರಾಟ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ HPCL ಹಾಗೂ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ BPCL ಗ್ರಾಹಕರಿಗೆ ಸೂಚಿಸಿವೆ. ಪ್ರಸ್ತುತ 14.2 kg ಗೃಹ ಬಳಕೆ ಸಿಲಿಂಡರ್ಗೆ 945 ರೂಪಾಯಿ ಇದೆ. ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಇದರ ಮೇಲೆ 300 ರೂಪಾಯಿ ಸಬ್ಸಿಡಿ ದೊರೆಯಲಿದೆ. ಅಂತಿಮವಾಗಿ ಸಿಲಿಂಡರ್ ದರ 645 ರೂಪಾಯಿ ಆಗುತ್ತದೆ. ವೀಕ್ಷಕರೇ ನೋಡ್ಕೋಬೋದು, ಇವಾಗ ಏನು ಉಜ್ವಲ ಯೋಜನೆಯಲ್ಲಿ ಯಾರೆಲ್ಲ ಗ್ಯಾಸ್ ಕನೆಕ್ಷನ್ನ ಪಡೆದಂಥವ್ರು 14.2 kg ಗೃಹ ಬಳಕೆ ಏನು ಸಿಲಿಂಡರ್ ಇದೆ ಅದಕ್ಕೆ 945 ರೂಪಾಯಿ ಹಣನ ನೀವು ಪೇ ಮಾಡಿ ಗ್ಯಾಸನ್ನು ತೊಗೊಂಡು ಬರಬೇಕಾಗಿರುತ್ತೆ. ಇದರಲ್ಲಿ ವೀಕ್ಷಕರೇ, ಉಜ್ವಲ ಯೋಜನೆಯಲ್ಲಿ ಫಲಾನುಭವಿಗಳು ಯಾರೆಲ್ಲ ಕನೆಕ್ಷನ್ನ ತೆಗೆದುಕೊಂಡಿದ್ದಾರೆ ಅಂಥವರಿಗೆ ಕೇಂದ್ರ ಸರ್ಕಾರದಿಂದ 300 ರೂಪಾಯಿ ಸಬ್ಸಿಡಿ ಹಣನ ದೊರೆಯುವಂಥದ್ದು. ಯಾವಾಗ ಗ್ಯಾಸ್ ತುಂಬಿಸ್ಕೊಂಡು ಬರ್ತಾರೆ ಆವಾಗೆಲ್ಲ 300 ರೂಪಾಯಿ ಸಬ್ಸಿಡಿ ಹಣನ ಬರುವಂಥದ್ದು. ಹೀಗಾಗಿ ಅಂತಿಮವಾಗಿ ಎಷ್ಟು ಬೆಲೆಗೆ ಒಂದು ಸಿಲಿಂಡರ್ ತಮಗೆ ಸಿಗುತ್ತೆ ಅಂತಂದರೆ 645 ರೂಪಾಯಿಗೆ ಈ ಒಂದು ಸಿಲಿಂಡರ್ನ ಸಿಗುವಂಥದ್ದು. ನೀವು ಏನಾದರೂ ಅಕಸ್ಮಾತಾಗಿ ಈ KYC ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ನಿಮಗೆ
ಇನ್ನೂ ಕಮರ್ಷಿಯಲ್ ರೇಟ್ನಲ್ಲಿ ನೀವು ಗ್ಯಾಸ್ನ ತುಂಬಿಸ್ಕೊಂಡು ಬರಬೇಕಾಗುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ KYC ಮಾಡಿಸೋದು ಕಡ್ಡಾಯವಾಗಿರುತ್ತೆ. ತಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ತೆಗೆದುಕೊಂಡು ಹೋದರೆ, ಮತ್ತು ನಿಮ್ಮದು ಏನು ಉಜ್ವಲ ಯೋಜನೆಯಡಿಯಲ್ಲಿ ಒಂದು ಪಾಸ್ಬುಕ್ ಇರುತ್ತೆ, ಗ್ಯಾಸ್ ಕನೆಕ್ಷನ್ ಪಾಸ್ಬುಕ್ ಇರುತ್ತೆ. ಆ ಒಂದು ಪಾಸ್ಬುಕ್ನ ತೆಗೆದುಕೊಂಡು ಹೋದರೆ ನಿಮಗೆ ಹತ್ತಿರದ ಏಜೆನ್ಸಿಯಲ್ಲಿ ಈ KYCನ ಮಾಡಿಸ್ಕೊಡ್ತಾರೆ ವೀಕ್ಷಕರೇ. ನಿಮಗೆ ಮೊಬೈಲಲ್ಲಿ ಮಾಡೋಕ್ಕೆ ಬರ್ತಿತ್ತು ಅಂತಂದರೆ ನೀವು ಖಂಡಿತವಾಗಿ ಮೊಬೈಲ್ನಲ್ಲಿಯೂ ಕೂಡ ಈ KYCನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಇಷ್ಟು ವೀಕ್ಷಕರಿಗೆ LPG ಗ್ಯಾಸ್ ಕನೆಕ್ಷನ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವೀಕ್ಷಕರೇ, LPG ಗ್ಯಾಸ್ ಕನೆಕ್ಷನ್ನ ಯಾರೆಲ್ಲ ಮೃತಪಟ್ಟಂಥವರ ಹೆಸರಲ್ಲಿ ಇತ್ತು ಅಂತಂದರೆ, ಅಥವಾ ಗ್ಯಾಸ್ ಕನೆಕ್ಷನ್ ಬೇರೆಯವರ ಹೆಸರಲ್ಲಿದೆ, ಇವಾಗ ನೀವು ಬಳಸ್ತಾ ಇದ್ದೀರಿ ಅಂತಂದರೆ ಅದನ್ನು ಕನ್ವರ್ಟ್ ಆಗುತ್ತೆ ವೀಕ್ಷಕರೇ. ಅದಕ್ಕೆ ಪೂರಕ ಆಗಿರ್ತಕ್ಕಂಥ ದಾಖಲೆಗಳನ್ನು ನೀವು ಹತ್ತಿರದ ಏಜೆನ್ಸಿಯಲ್ಲಿ ಕೊಟ್ಟು ಕೊಳ್ಬೋದು ವೀಕ್ಷಕರೇ. ಇಷ್ಟು ನಮಗೆ ಕೇಳಿರ್ತಕ್ಕಂಥ ಏನೆಲ್ಲ ನೀವು ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತೇನಾದರೂ LPG ಗ್ಯಾಸ್ ಕನೆಕ್ಷನ್ ಅಥವಾ LPG ಗ್ಯಾಸ್ ಈ KYC ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.